ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ, ನೀನಿನ್ನು ರೆಡಿ ಆಗಿಲ್ವಾ? ರೆಡಿನಾ? ನಾನು ಯಾಕೆ ರೆಡಿ ಆಗಬೇಕು? ಇದ್ಯಾಕೆ ರಾಧಾ ಹಿಂಗಂತಿದ್ಯಾ? ಇವತ್ತು ಗಂಡಿನ ಕಡೆಯವ್ರು ಬರೋದು ಗೊತ್ತಿಲ್ಲ ನಿಂಗೆ? ಸ್ನೇಹಕ್ಕ, ಉಪ್ಪಿಟ್ಟು, ಕೇಸರಿ ಬಾತ್, ಜಾಮೂನ್ ಎಲ್ಲ ಮಾಡಿಟ್ಟಿದ್ದೀನಿ. ಬಜ್ಜಿಗೆ ಇಟ್ಟು ಕಳಿಸಿಟ್ಟಿದ್ದೀನಿ. ಸರಿ ಅತ್ತೆ, ಬೇರೆ ಏನಾದರೂ ಮಾಡಿಸ್ಬೇಕಾ? ಕಾವೇರಿ, ಹಣ್ಣಿನ ಸರ್ಬತ್ ಮಾಡಮ್ಮ. ಅದಕ್ಕೆ ಒಸಿನೂ ನೀರು ಬೆರೆಸ್ಬೇಡ. ಆಯ್ತು ಯಜಮಾನ್ರು. ಹಂಗೆ ಉಪ್ಪಿಟ್ಟಿಗೆ ಹೆಚ್ಚಿಗೆ ಗೋಡಂಬಿ ತುಪ್ಪ ಹಾಕು. ಕೆಲವರು ಮೊಸರು ಜೊತೆ ಉಪ್ಪಿಟ್ಟು ತಿಂತಾರೆ. ಗಟ್ಟಿ ಮೊಸರು ಸ್ವಲ್ಪ ಎತ್ತಿಡು. ಆಯ್ತು ಯಜಮಾನ್ರು. ಕಾವೇರಿ, ಮಾಡಿರೋ ತಿಂಡಿನೆಲ್ಲ ಹೊಸಗೆ ಬಿಟ್ಬಿಟ್ಟು ಮಿಗ್ದವ್ರೆಲ್ರಿಗೂ ಕೊಟ್ಬಿಡು. ಯಾಕೆ ಬಂಗಾರ? ಗಂಡಿನ ಕಡೆಯವ್ರು ಬರ್ತಾರಲ್ಲ, ಆಗ್ಲೇ ತಿಂದ್ರಾಯ್ತು. ಅವ್ರಿಗೂ ಜೊತೆ ಇರ್ತದೆ. ರುಚಿ ನೋಡಬೇಕು ಅಂದ್ರೆ ನಾನೇ ಅಡಿಗೆ ಮನೆಗೆ ಹೋಗಿ ರುಚಿ ನೋಡ್ಕೊಂಬರ್ತೀನಿ. ನೀವು ರುಚಿ ನೋಡೋದು ಏನು ಬೇಡ, ಹೊಟ್ಟೆ ತುಂಬ ತಿನ್ನಿ ಸಾಕು. ಅತ್ತೆ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಹುಡುಗನ ಮನೆ ಕಡೆಯವರು ಬರ್ತಾ ಇಲ್ಲ. ರಾಧಾ, ಅವತ್ತು ನಾವೆಲ್ಲ ಗುಡಿಗೆ ಹೋದಾಗ ಆ ರೌಡಿಗಳನ್ನ ನಮ್ಮನ್ನೆಲ್ರೂ ಕೊಲ್ಲಕ್ಕೆ ಅಂತ ಕಳ್ಸಿದ್ ನೀನೆ ಅನ್ನೋದು ನನಗೆ ಸಂದಾಗ ಗೊತ್ತು. ಅತ್ತೆ, ಅದೇ ನನಗೆ ಕ್ಷಮಿಸ್ಬಿಡಿ ಅತ್ತೆ. ಅಂತ ನಾನು ಬೇಕಂತ ಮಾಡಿಲ್ಲ ಅತ್ತೆ. ಓಹೋ, ಬ್ಯಾಡ ಅಂತ ಅನ್ಕೊಂಡು ನಮ್ಮನ್ನ ಮುಗ್ಸಕ್ಕೆ ಅಂತ ಹೊಂಟಿದ್ಯಾ? ಇಲ್ಲ ಅತ್ತೆ, ನಾನು ಇದನ್ನ ಮಾಡಿಲ್ಲ ಅತ್ತೆ. ಅಯ್ಯಯ್ಯಯ್ಯ, ಇದೇನಿದು ಹಾವು ಏಣಿ ಆಟ ಆಡ್ತಿದ್ದಾಳೆ? ಅತ್ತೆ, ನನ್ನ ನಂಬಿ ಅತ್ತೆ. ನಾನೇ ಮನೆ ಸೊಸೆಯಾಗಿ ನಾನೀಗ ಮಾಡ್ತೀನ. ಮತ್ತವತ್ತ ರೌಡಿಗಳನ್ನ ನಮ್ಮ ಕೊಲೆ ಮಾಡಕ್ ಬಿಟ್ಟಿದ್ದು ಅದು ಮಾಡಿಸಿದ್ದು ಸ್ನೇಹ ಅತ್ತೆ. ನಿಮ್ಮನ್ನು ಮುಗಿಸ್ಬೇಕು ಅಂತ ಸ್ನೇಹ ನಿಮ್ ಜೊತೆಗೆ ಇದ್ದು ಹಾಕಿದ ಸ್ಕೆಚ್ ಅತ್ತೆ ಇದು. ಏನೋ? ಹೌದತ್ತೆ, ನಿಮ್ಮ ಮೇಲೆ ಅವಳಿಗೆ ತುಂಬಾನೇ ದ್ವೇಷ ಇದೆ. ಅದನ್ನೆಲ್ಲ ಮುಚ್ಚಿಟ್ಟು ಹೀಗೆ ನಿಮ್ಮ ಮುಂದೆ ನಗ್ನಗ್ತಾ ನಾಟಕ ಮಾಡ್ತಿದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.